ಒಳ್ಳೆಯ ಸಮಯ ಬರುವ ಮುನ್ನ 6 ಸಂಕೇತಗಳು ಸಿಗುತ್ತವೆ. ನಿಮಗೂ ಸಿಕ್ಕಿದೆಯಾ ನೋಡಿ. ನಮಸ್ಕಾರ ಸ್ನೇಹಿತರೆ, ಒಳ್ಳೆಯ ಸಮಯ ಬರುವ ಮೊದಲು ಈ ಶುಭ ಸಂಕೇತಗಳು ಕಂಡುಬರುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಅವನ ಎಲ್ಲ ವಿಷಯದಲ್ಲೂ ನಿರಾಸೆ ಪಡುವ ಸಮಯ ಬರುತ್ತದೆ. ಆದರೆ ಸಮಯವು ಯಾವಾಗಲೂ ಒಂದೇ ಆಗಿರುವುದಿಲ್ಲ ಮತ್ತು ಕೆಟ್ಟ ಸಮಯ ಇರುವವರಿಗೆ ಅವರ ಒಳ್ಳೆಯ ಸಮಯವು ಖಂಡಿತವಾಗಿಯೂ ಬರುತ್ತದೆ. ಒಳ್ಳೆಯ ಸಮಯ ಬರುವ ಮೊದಲು ನಿಮಗೆ ಸಿಗುವ ಸಂಕೇತ ಯಾವುದು ಎಂದು ಹೇಳುತ್ತೇನೆ ಕೇಳಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಏರಿಳಿತ ಇದ್ದೇ ಇರುತ್ತವೆ. ಇದೆಲ್ಲವೂ ಕಾಲಚಕ್ರದಂತೆ ಸಂಭವಿಸುತ್ತದೆ. ಸಮಯಕ್ಕಿಂತ ಬಲವಾದುದು ಯಾವುದೂ ಇಲ್ಲ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯು ಬಡವನಿಂದ ಶ್ರೀಮಂತನಾಗಿರುತ್ತಾನೆ ಹಾಗೂ ಶ್ರೀಮಂತನು ಬಡವನಾಗಿರುತ್ತಾನೆ. ಇದನ್ನು ಸಾಮಾನ್ಯವಾಗಿ ನಾವು ನೋಡಿರುತ್ತೇವೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯು ಸಂಭವಿಸಿದಾಗ ಅಥವಾ ಒಳ್ಳೆಯ ಸಮಯ ಬರುವ ಮೊದಲು ದೇವರು ನೀಡುವ ವಿಶೇಷ ಶುಭ ಸಂಕೇತಗಳ ಬಗ್ಗೆ ತಿಳಿಯೋಣ. ಮೊದಲನೆಯದು, ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಎಚ್ಚರವಾಗುವುದು. ಎದ್ದೇಳುವ ಮೊದಲು ನಿದ್ರೆಯಿಂದ ಎಚ್ಚರಗೊಳ್ಳುವ ಅನೇಕ ಜನರಿದ್ದಾರೆ. ನಿಮ್ಮ ನಿದ್ರೆಯು ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಮುಂಜಾನೆ 3 ರಿಂದ 5 ರವರೆಗೆ ಎಚ್ಚರವಾದರೆ ಆಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯು ಬರಲಿದೆ ಎಂದು ಅರ್ಥ. ನೀವು ಜೀವನದ ಸರಿಯಾದ ಮಾರ್ಗವನ್ನು ಪಡೆಯಲಿದ್ದೀರಿ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ಎಂದು ನೀವು ಮುಂಚಿತವಾಗಿ ಭಾವಿಸಬೇಕು. ಎರಡನೆಯದು, ಇದ್ದಕ್ಕಿದ್ದಂತೆ ಸಂತೋಷ. ನೀವು ಇದ್ದಕ್ಕಿದ್ದಂತೆ ಸಂತೋಷವಾಗಿರುವಿರಿ ಎಂದು ನೀವು ಅನೇಕ ಬಾರಿ ಗಮನಿಸಿರಬಹುದು. ಇದರರ್ಥ ದೇವರು ನಿಮಗೆ ಕೆಲವು ಒಳ್ಳೆಯ ಸಂಕೇತ ನೀಡುತ್ತಿದ್ದಾನೆ ಎಂದು. ದೇವರು ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಕ್ಷಣಗಳನ್ನು ತರಲಿದ್ದಾನೆ. ಸುಖವು ಅನುಭವಕ್ಕೆ ಬರಲಿದೆ. ನಿಮ್ಮ ಜೀವನದಲ್ಲಿ ನೀವು ಯಾವ ದುಃಖವನ್ನು ನೋಡಿದ್ದೀರಿ ಅದು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ. ಅಂತಹ ಸಮಯದಲ್ಲಿ ನಿಮ್ಮ ಮನಸ್ಸು ಉಲ್ಲಾಸಗೊಳ್ಳುತ್ತದೆ. ಮೂರನೆಯದಾಗಿ, ತಾಯಿ ಹಸುವಿನ ಆಗಮನ. ತಾಯಿ ಹಸು ಪ್ರತಿದಿನ ನಿಮ್ಮ ಮನೆಗೆ ಬರುತ್ತಿದ್ದರೆ ಅಥವಾ ಆಹಾರಕ್ಕಾಗಿ ನಿಮ್ಮನ್ನು ಬೇಡಿಕೊಂಡರೆ ಅದು ತುಂಬ ಶುಭ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳು ಗೂಡುಗಳನ್ನು ನಿರ್ಮಿಸುತ್ತಿದ್ದರೆ ಅದನ್ನು ಅತ್ಯಂತ ಮಂಗಳಕರ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಇದಲ್ಲದೆ ನಿಮ್ಮ ಮನೆಯ ಸುತ್ತಲೂ ಪಕ್ಷಿಗಳ ಚಿಲಿಪಿಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದರೆ ಈ ಸಂಕೇತವು ಶೀಘ್ರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಎಂದರ್ಥ. ನಾಲ್ಕನೆಯದು, ಮನೆಯಲ್ಲಿ ಮಕ್ಕಳನ್ನು ಹೊಂದಿರುವುದು. ಮಕ್ಕಳಲ್ಲಿ ದೇವರು ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತದೆ. ಚಿಕ್ಕ ಮಕ್ಕಳು ಅಥವಾ ಶಿಶುಗಳು ಇದ್ದಕ್ಕಿದ್ದಂತೆ ನಿಮ್ಮನ್ನು ನೋಡಿ ನಗುತ್ತಿದ್ದರೆ ಅಥವಾ ನಿಮ್ಮೊಂದಿಗೆ ಏನಾದರೂ ಧನಾತ್ಮಕವಾಗಿ ಮಾತನಾಡಿದರೆ ಜೀವನದಲ್ಲಿ ಧನಾತ್ಮಕ ಸಂಗತಿಗಳು ನಡೆಯಲಿವೆ ಎಂದು ಸಂಕೇತವಾಗಿದೆ. ಐದನೆಯದು, ಕನಸಿನಲ್ಲಿ ಮಂತ್ರಗಳನ್ನು ಹೇಳುವುದು. ನಿಮ್ಮ ಕನಸಿನಲ್ಲಿ ದೇವರ ಮಂತ್ರಗಳನ್ನು ನೀವು ಕೇಳಿದರೆ ಅದು ತುಂಬ ಒಳ್ಳೆಯದು. ಓಂ ಮಂತ್ರದ ಪ್ರತಿಧ್ವನಿ ಕೇಳಿದರೆ ಅದು ಸಕಾರಾತ್ಮಕ ವಿಷಯವೂ ಹೌದು. ಕನಸಿನಲ್ಲಿ ಮಂತ್ರಗಳು, ಗಂಟೆಗಳು, ಶಂಖಗಳ ಶಬ್ದವನ್ನು ಕೇಳುವುದು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆರನೆಯದು, ದೇಹದ ಭಾಗಗಳ ಸೆಳೆತ. ಪುರುಷರಲ್ಲಿ ಬಲ ಅಂಗವು ಬಡಿದುಕೊಳ್ಳುವಂತೆ ಆಗುವುದು. ಬಲಗಣ್ಣು ಅಥವಾ ಬಲಗೈ ಬಡಿದುಕೊಳ್ಳುವಂತೆ ಆದಲ್ಲಿ ಅದು ಒಳ್ಳೆಯ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಇದರ ವಿರುದ್ಧವಾಗಿ ಮಹಿಳೆಯರಲ್ಲಿ ಎಡರಂಗವು ಬಡಿದರೆ ಅದು ಒಳ್ಳೆಯ ಸಂಕೇತವಾಗಿದೆ. ಮಹಿಳೆಯರಲ್ಲಿ ಎಡಗಣ್ಣು ಅಥವಾ ಎಡಗೈ ಬಡಿದುಕೊಳ್ಳುವಂತೆ ಆದರೆ ಅದು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.